ಪೆಬಲ್ಸ್ ಕನ್ನಡ. ಜಾಣ ನರಿ. ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ಜಾಣ ನರಿ ವಾಸಿಸುತ್ತಿತ್ತು. ಒಂದು ದಿನ ಕಾಡಿನಲ್ಲಿ ಓಡಾಡುವಾಗ ಅದು ಒಂದು ಆನೆ ಸತ್ತು ಬಿದ್ದಿರುವುದನ್ನು ನೋಡಿತು. ಮಾಂಸ ತಿನ್ನುವ ಆಸೆಯಿಂದ ನರಿ ಅದರ ಹತ್ತಿರ ಹೋಯಿತು ಮತ್ತು ಹಲ್ಲಿನಿಂದ ಮಾಂಸವನ್ನು ಕಿತ್ತು ತಿನ್ನಲು ಪ್ರಯತ್ನಿಸಿತು. ಆದರೆ ಆನೆಯ ಚರ್ಮ ಬಹಳ ಗಟ್ಟಿಯಾಗಿದ್ದುದರಿಂದ ಮಾಂಸ ಸಿಗಲಿಲ್ಲ. ನರಿ ಮತ್ತೆ ಮತ್ತೆ ಪ್ರಯತ್ನಿಸಿತು. ಏನೇ ಮಾಡಿದರೂ ಗಟ್ಟಿಯಾದ ಚರ್ಮವನ್ನು ಕತ್ತರಿಸಲು ಆಗಲಿಲ್ಲ. ಹೀಗೆ ಸುಸ್ತಾದ ನರಿ ಆನೆಯ ಕಳೇಬರದ ಪಕ್ಕದಲ್ಲಿ ಕುಳಿತು ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸುವುದು ಎಂದು ಯೋಚಿಸತೊಡಗಿತು. ಇದ್ದಕ್ಕಿದ್ದಂತೆಯೇ ಒಂದು ಸಿಂಹವು ಆ ಕಡೆ ಬರುತ್ತಿರುವುದು ಅದರ ಕಣ್ಣಿಗೆ ಬಿತ್ತು. ಆಗ ಅದು ನಮ್ರವಾಗಿ ಹೇಳಿತು, ಮಹಾಪ್ರಭು, ನಾನು ಈ ಸತ್ತ ಆನೆಯನ್ನು ನಿಮಗಾಗಿ ಕಾಯುತ್ತಾ ಕುಳಿತಿದ್ದೇನೆ. ದಯವಿಟ್ಟು ನೀವು ಇದನ್ನು ತಿನ್ನಿ. ಸಿಂಹ ಗರ್ಜನೆ ಮಾಡಿತು, ನಾನು ಇತರ ಪ್ರಾಣಿಗಳಿಂದ ಕೊಲ್ಲಲ್ಪಟ್ಟ ಪ್ರಾಣಿಗಳನ್ನು ಎಂದಿಗೂ ತಿನ್ನುವುದಿಲ್ಲ. ಇದು ನಿನಗೆ ಚೆನ್ನಾಗೇ ಗೊತ್ತಿದೆ. ಹೀಗೆ ಹೇಳಿ ಸಿಂಹ ಹೊರಟು ಹೋಯಿತು. ಸಿಂಹವು ಸತ್ತ ಆನೆಯನ್ನು ತಿನ್ನಲು ಇಷ್ಟಪಡದೇ ಇದ್ದದ್ದು ನರಿಗೆ ಆನಂದ ತಂದಿತು. ಆದರೂ ಆನೆಯ ಮಾಂಸ ತಿನ್ನುವ ಸಮಸ್ಯೆ ಹಾಗೆ ಉಳಿಯಿತು. ಸ್ವಲ್ಪ ಹೊತ್ತಿನಲ್ಲಿ ಒಂದು ಹುಲಿ ಸುತ್ತಾಡುತ್ತಾ ಅಲ್ಲಿಗೆ ಬಂದಿತು. ನರಿ ಜಾಗರೂಕವಾಯಿತು. ಹುಲಿಗೆ ನಿಜಕ್ಕೂ ಈ ಸತ್ತ ಆನೆಯ ಮೇಲೆ ಆಸೆ ಇದ್ದೇ ಇರುತ್ತದೆ. ಹೀಗೆ ನರಿ ಯೋಚಿಸಿತು. ಹುಲಿ ಹತ್ತಿರ ಬಂದ ಕೂಡಲೇ ಅದು ಆತುರ ಧ್ವನಿಯಿಂದ, ದಯವಿಟ್ಟು ಇಲ್ಲಿಂದ ಹೊರಟು ಹೋಗು. ನಾನು ಕಾಡಿನ ರಾಜ ಸಿಂಹನ ಬೇಟೆಯನ್ನು ಕಾಯುತ್ತಿದ್ದೇನೆ. ಅವನು ಸ್ನಾನಕ್ಕೆ ಹೋಗಿದ್ದಾನೆ. ಹೋಗುವುದಕ್ಕೆ ಮುಂಚೆ ಯಾವುದೇ ಹುಲಿ ಹತ್ತಿರ ಬಂದರೆ ಹೇಳಲು ನನಗೆ ಹೇಳಿದ. ಏಕೆಂದರೆ ಅವನು ಕಾಡಿನ ಎಲ್ಲಾ ಹುಲಿಗಳನ್ನು ಕೊಲ್ಲುವುದಾಗಿ ಶಪಥ ಮಾಡಿರುತ್ತಾನೆ. ಇದನ್ನು ಕೇಳಿ ಹುಲಿಗೆ ಭಯವಾಯಿತು ಮತ್ತು ಅದು ಅಲ್ಲಿಂದ ಓಡಿ ಹೋಯಿತು. ಹುಲಿ ಹೋದ ಶೀಘ್ರದಲ್ಲೇ ಒಂದು ಚಿರತೆ ಅಲ್ಲಿಗೆ ಬಂತು. ಮೋಸಗಾರ ನರಿಗೆ ಚಿರತೆಗೆ ಚೂಪಾದ ಹಲ್ಲುಗಳಿರುವುದು ಮತ್ತು ಅದು ಅದರ ಸಮಸ್ಯೆಗೆ ಪರಿಹಾರವಾಗುವುದು ಹೊಳೆಯಿತು. ಬಾ ಗೆಳೆಯ, ಬಾ. ನಾನು ನಿನ್ನನ್ನು ಬಹಳ ದಿನಗಳ ನಂತರ ನೋಡುತ್ತಿದ್ದೇನೆ. ನೀನು ತುಂಬಾ ದಣಿದಂತೆ ಮತ್ತು ಹಸಿವಿನಿಂದಿರುವಂತೆ ಕಾಣುತ್ತಿರುವೆ. ಈ ಸತ್ತ ಆನೆಯ ಮಾಂಸವನ್ನು ಏಕೆ ಸ್ವಲ್ಪ ತಿನ್ನಬಾರದು? ನಾನು ಈ ಆನೆಯನ್ನು ಸಿಂಹನಿಗಾಗಿ ಕಾಯುತ್ತಿದ್ದೇನೆ. ಸಿಂಹ ಸ್ನಾನಕ್ಕೆ ಹೋಗಿದ್ದಾನೆ. ಸಿಂಹನ ಬೇಟೆಯನ್ನು ನಾನು ಹೇಗೆ ತಿನ್ನಲಿ? ನಾನು ಅವನ ಬೇಟೆಯನ್ನು ತಿನ್ನುವುದನ್ನು ನೋಡಿದರೆ ಖಂಡಿತ ಅವನು ನನ್ನನ್ನು ಕೊಂದು ಬಿಡುತ್ತಾನೆ. ನೀನು ಅದರ ಚಿಂತೆ ಬಿಡು. ನಾನು ಜಾಗ್ರತೆಯಿಂದ ಕಾಯುತ್ತೇನೆ ಮತ್ತು ಸಿಂಹ ಬರುವುದು ಕಂಡ ಕೂಡಲೇ ನಿನಗೆ ಎಚ್ಚರಿಕೆ ಕೊಡುತ್ತೇನೆ. ನೀನು ಸುಲಭವಾಗಿ ಓಡಿ ಹೋಗಬಹುದು. ಹಸಿದ ಚಿರತೆ ಇದಕ್ಕೆ ಒಪ್ಪಿತು ಮತ್ತು ಈ ಭೋಜನಾವಕಾಶ ಒದಗಿಸಿದ್ದಕ್ಕಾಗಿ ಅದಕ್ಕೆ ವಂದಿಸಿತು. ನರಿ ಆನೆಯ ದಪ್ಪ ಚರ್ಮವನ್ನು ಚಿರತೆ ಕೀಳುವುದನ್ನೇ ನೋಡುತ್ತಿತ್ತು. ಚಿರತೆ ಆನೆಯ ಚರ್ಮವನ್ನು ಸುಲಿದ ತಕ್ಷಣವೇ ಅದು ಕೂಗಿತು, ಎಚ್ಚರಿಕೆ, ಎಚ್ಚರಿಕೆ, ಸಿಂಹ ಬರುತ್ತಿದ್ದಾನೆ. ಮರುಕ್ಷಣವೇ ಚಿಂತೆ ಮಿಂಚಿನ ವೇಗದಿಂದ ಸ್ಥಳದಿಂದ ಮಾಯವಾಯಿತು. ಜಾಣ ನರಿ ನಗುತ್ತಾ ಭರ್ಜರಿ ಊಟಕ್ಕೆ ಸಿದ್ಧವಾಗಿ ಸತ್ತ ಆನೆಯ ಬಳಿ ಕುಳಿತಿತು. ನೀತಿ, ಬುದ್ಧಿವಂತಿಕೆ, ಕಾಗೆ ಮತ್ತು ಹಾವು. ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ಕಾಗೆ ಮರದ ಮೇಲೆ ಗೂಡು ಮಾಡಿಕೊಂಡು ವಾಸಿಸುತ್ತಿತ್ತು. ಅದೇ ಮರದ ಕೆಳಗೆ ಇದ್ದ ಒಂದು ಪುಟ್ಟದಲ್ಲಿ ಒಂದು ಹಾವು ವಾಸಿಸುತ್ತಿತ್ತು. ಕಾಗೆ ಒಮ್ಮೆ ಮೊಟ್ಟೆ ಇಟ್ಟಿತ್ತು. ಒಂದು ದಿನ ಕಾಗೆಗೆ ಹಸಿವಾಗಿ ಅದು ಆಹಾರವನ್ನು ಹುಡುಕಿಕೊಂಡು ಹೊರಟಿತು. ಅದೇ ಸಮಯಕ್ಕೆ ಹಾವು ಹುತ್ತದಿಂದ ಹೊರಬಂದು ಮೆಲ್ಲನೆ ಮರವನ್ನು ಹತ್ತಿತು. ಅದು ಕಾಗೆಯ ಗೂಡನ್ನು ತಲುಪಿತು ಮತ್ತು ಕಾಗೆಯ ಮೊಟ್ಟೆಗಳನ್ನು ನೋಡಿ ಅದರ ಬಾಯಲ್ಲಿ ನೀರೂರಿತು. ಕೆಲವು ಗಂಟೆಗಳ ನಂತರ ಕಾಗೆ ಹಿಂತಿರುಗಿ ಬಂದು ನೋಡಿದಾಗ ಯಾರೋ ಮೊಟ್ಟೆಗಳನ್ನು ತಿಂದು ಬಿಟ್ಟಿರುವುದು ತಿಳಿಯಿತು. ಅದಕ್ಕೆ ಬಹಳ ದುಃಖವಾಯಿತು. ಮೊಟ್ಟೆಗಳನ್ನು ಯಾರು ತಿಂದಿರಬಹುದು ಎಂದು ಯೋಚಿಸುತ್ತಿತ್ತು. ನಂತರ ಅದು ಒಂದು ಉಪಾಯ ಮಾಡಿ ಕಳ್ಳನನ್ನು
ಈ ಬಾರಿ ಕಾಗೆ ಹೊರಗೆ ಹೋಗಲಿಲ್ಲ. ಮರೆಯಲ್ಲಿ ಕುಳಿತು ನೋಡುತ್ತಿತ್ತು. ಮಧ್ಯಾಹ್ನದ ಹೊತ್ತಿಗೆ ಮರದ ಕೆಳಗೆ ವಾಸಿಸುತ್ತಿದ್ದ ಹಾವು ಮೇಲೆ ಬಂತು ಮತ್ತು ಮೊಟ್ಟೆಗಳನ್ನು ತಿಂದುಬಿಟ್ಟಿತು. ಕಾಗೆಗೆ ಗಾಬರಿಯಾಯಿತು ಮತ್ತು ಮರೆಯಿಂದ ಹೊರಬಂತು. ನೀನು ಹೀಗೆ ಮಾಡಲು ನಿನಗೆಷ್ಟು ಕೆಟ್ಟ ಧೈರ್ಯ! ಯಾರದು? ಓ, ನೀನು ಇನ್ನೂ ಇಲ್ಲಿಯೇ ಇರುವೆಯಾ? ನನ್ನ ಮೊಟ್ಟೆಗಳನ್ನು ತಿನ್ನಲು ನಿನಗೆಷ್ಟು ಧೈರ್ಯ! ನಿನ್ನ ಕೆಲಸಕ್ಕೆ ನಿನಗೆ ನಾಚಿಕೆಯಾಗುವುದಿಲ್ಲ? ನಾನು ಏಕೆ ನಾಚಿಕೆ ಪಟ್ಟುಕೊಳ್ಳಬೇಕು? ನನಗೆ ಹಸಿವಾಗಿತ್ತು, ಅದಕ್ಕೆ ನಿನ್ನ ಮೊಟ್ಟೆಗಳನ್ನು ತಿಂದೆ. ಪುನಃ ಹೀಗೆ ಮಾಡಬೇಡ, ನಾನು ನಿನ್ನನ್ನು ಕೊಂದು ಬಿಡುತ್ತೇನೆ. ನೀನು ಬೇಕಾದನ್ನು ಮಾಡಿಕೋ, ನನಗೆ ಚಿಂತೆನೇ ಇಲ್ಲ. ಇದೇ ಸಮಯಕ್ಕೆ ಸರಿಯಾಗಿ ಕಾಗೆ ಅದರ ಸ್ನೇಹಿತ ನರಿ ಬರುತ್ತಿದ್ದುದನ್ನು ನೋಡಿತು ಮತ್ತು ಸ್ನೇಹಿತನನ್ನು ಕೂಗಿ ಕರೆಯಿತು. ಏನಾಯ್ತು ನಿನಗೆ? ಯಾಕೆ ಅಳುತ್ತಿರುವೆ? ಒಂದು ದುಷ್ಟ ಹಾವು ನನ್ನ ಮೊಟ್ಟೆಗಳನ್ನು ತಿಂದು ಹಾಕಿತು. ನಾನು ಅದಕ್ಕೆ ಶಿಕ್ಷೆ ಕೊಡಬೇಕೆಂದಿದ್ದೇನೆ, ಆದರೆ ನಾನು ಅಸಹಾಯಕಳಾಗಿದ್ದೇನೆ. ಚಿಂತೆ ಮಾಡಬೇಡ ಗೆಳೆಯ, ನಾನು ನಿನಗೆ ಸಹಾಯ ಮಾಡುತ್ತೇನೆ. ನೀನು ನನಗೆ ಹೇಗೆ ಸಹಾಯ ಮಾಡುವೆ? ಹೌದು, ನನ್ನ ಬಳಿ ಒಂದು ಉಪಾಯವಿದೆ, ಹೇಳುತ್ತೇನೆ ಕೇಳು, ಅಳಬೇಡ. ಸರಿ, ಹೇಳು. ಗೆಳೆಯ, ನೀನು ಈ ದೇಶದ ರಾಜಕುಮಾರಿ ಸ್ನಾನ ಮಾಡುವ ಕೊಳಕ್ಕೆ ಹೋಗು. ಅವಳು ಸ್ನಾನ ಮಾಡುವ ಮುನ್ನ ತನ್ನ ಸರವನ್ನು ತೆಗೆದು ದಂಡೆಯ ಮೇಲೆ ಇಡುತ್ತಾಳೆ. ಆಗ ನೀನು ಸರವನ್ನು ತೆಗೆದುಕೋ ಮತ್ತು ಅದನ್ನು ತಂದು ಈ ಹಾವಿನ ಹುತ್ತದಲ್ಲಿ ಹಾಕಿಬಿಡು. ನಾನು ಸರವನ್ನು ತಂದು ಹಾವಿನ ಹುತ್ತದಲ್ಲಿ ಹಾಕುವುದರಿಂದ ಏನಾಗುತ್ತದೆ? ಸುಮ್ಮನೆ ನಾನು ಹೇಳಿದಂತೆ ಮಾಡು, ನಂತರ ಆಗುವುದನ್ನು ನೋಡು. ಕಾಗೆ ರಾಜಕುಮಾರಿ ಸ್ನಾನ ಮಾಡುವ ಕೊಳದ ಬಳಿಗೆ ಹಾರಿ ಹೋಗಿ ಸರವನ್ನು ತೆಗೆದುಕೊಂಡಿತು. ರಾಜಕುಮಾರಿ ಕೂಗಿಕೊಂಡಳು. ಸೇವಕರು ಕಾಗೆಯನ್ನು ಹಿಂಬಾಲಿಸಿದರು. ಕಾಗೆ ಸರವನ್ನು ಹಾವಿನ ಹುತ್ತದಲ್ಲಿ ಹಾಕಿ ಹಾರಿ ಹೋಯಿತು. ಪರಿಸ್ಥಿತಿಯ ಅರಿವಿಲ್ಲದ ಹಾವು ಸರವನ್ನು ಕೊರಳಲ್ಲಿ ಹಾಕಿಕೊಂಡು ಹುತ್ತದಿಂದ ಹೊರಗೆ ಇಣುಕಿ ನೋಡಿತು. ಸೇವಕರು ಹಾವನ್ನು ಹೊಡೆದು ಸಾಯಿಸಿದರು. ನಂತರ ಅವರು ಹಾವಿನ ಕತ್ತಿನಿಂದ ಸರವನ್ನು ತೆಗೆದುಕೊಂಡು ಹೋದರು. ನಂತರ ಕಾಗೆಯ ಗೆಳೆಯ ನರಿಗೆ ಸರಿಯಾದ ಸಮಯಕ್ಕೆ ಸಹಾಯ ಮಾಡಿದುದಕ್ಕಾಗಿ ಧನ್ಯವಾದ ಹೇಳಿತು. ಅಲ್ಲಿಂದ ಮುಂದೆ ಕಾಗೆ ಮೊಟ್ಟೆಗಳನ್ನು ಇಡುತ್ತಾ ಸಂತೋಷವಾಗಿ ಕಾಲ ಕಳೆಯಿತು. ನೀತಿ: ಮೂರ್ಖ ಕತ್ತೆ. ಒಮ್ಮೆ ಕಾಡಿನ ರಾಜನಾದ ಒಂದು ಸಿಂಹವು ಒಂದು ಆನೆಯೊಂದಿಗೆ ಹೋರಾಡುವಾಗ ತೀವ್ರವಾಗಿ ಗಾಯಗೊಂಡಿತು. ಗಾಯಾಳುವಾದ ರಾಜನಿಗೆ ಅನೇಕ ದಿನಗಳವರೆಗೆ ಬೇಟೆಯಾಡಲು ಆಗಲಿಲ್ಲ ಮತ್ತು ಅದು ಉಪವಾಸ ಇರಬೇಕಾಗಿ ಬಂದಿತು. ಒಬ್ಬ ಮೋಸಗಾರ ನರಿ ಸಿಂಹದ ಮಂತ್ರಿಯಾಗಿತ್ತು. ಸಿಂಹವು ಬೇಟೆಯಾಡಲಾಗದಿದ್ದರಿಂದ ನರಿಯು ಕೂಡ ಉಪವಾಸ ಮಾಡಬೇಕಾಗಿ ಬಂತು. ಒಂದು ದಿನ ನರಿ, ಮಹಾಪ್ರಭು, ನಾವಿಬ್ಬರು ಹಸಿದುಕೊಂಡೇ ಇದ್ದೇವೆ ಮತ್ತು ಇನ್ನು ನೀವು ಬೇಟೆಯಾಡಲು ಶಕ್ತರಾಗಿಲ್ಲ. ಇದು ಹೀಗೆ ಮುಂದುವರೆದರೆ ಸ್ವಲ್ಪ ದಿನಗಳಲ್ಲೇ ನಾವು ಸಾಯುತ್ತೇವೆ. ಓ ಮಂತ್ರಿ, ನಾನು ನನ್ನ ಗಾಯಗೊಂಡ ಕಾಲುಗಳಿಂದಾಗಿ ಪ್ರಾಣಿಗಳನ್ನು ಅಟ್ಟಿಸಿಕೊಂಡು ಹೋಗಲಾರೆ ಎನ್ನುವುದು ನಿನಗೆ ಗೊತ್ತಿದೆ. ನೀನು ಒಂದು ಕೆಲಸ ಮಾಡು, ಹೇಗಾದರೂ ಮಾಡಿ ಒಂದು ಪ್ರಾಣಿ ನನ್ನ ಬಳಿ ಬರುವಂತೆ ಮಾಡು. ಅದನ್ನು ಕೊಂದು ನಾವಿಬ್ಬರು ಹಬ್ಬ ಮಾಡೋಣ. ನಾನು ಶತಪ್ರಯತ್ನ ಮಾಡುತ್ತೇನೆ. ಹೀಗೆ ಹೇಳಿ ನರಿ ಅಲ್ಲಿಂದ ಹೊರಟು ಹೋಯಿತು. ದಾರಿಯಲ್ಲಿ ಅದಕ್ಕೆ ಒಂದು ಕೊಬ್ಬಿದ ಕತ್ತೆ ಸಿಕ್ಕಿತು. ನರಿಯ ಕಣ್ಣಿನಲ್ಲಿ ಜೀವ ಬಂತು. ಅದು ಹೇಳಿತು, ಏ ಗೆಳೆಯ, ನೀನು ಹೇಗಿರುವೆ? ನಾನು ನಿನ್ನನ್ನು ನೋಡಿ ಬಹಳ ಸಮಯವೇ ಆಯಿತು. ನೀನು ತುಂಬ ಬಲಹೀನವಾಗಿರುವಂತೆ ಕಾಣುತ್ತಿರುವೆ. ಹೌದು ಗೆಳೆಯ, ನನ್ನ ಮಾಲೀಕನು ನನ್ನಿಂದ ಬಹಳಷ್ಟು ಕೆಲಸ ಮಾಡಿಸುತ್ತಾನೆ ಮತ್ತು ಅತಿ ಸ್ವಲ್ಪ ಆಹಾರವನ್ನು ಕೊಡುತ್ತಾನೆ. ಅದರಿಂದ ನಾನು ಬಹಳ ನಿಶ್ಯಕ್ತನಾಗಿದ್ದೇನೆ. ಓ ಗೆಳೆಯ, ನಿನ್ನ ಸ್ಥಿತಿಯನ್ನು ನೋಡಿ ನನಗೆ ಅಯ್ಯೋ ಪಾಪ ಎನಿಸುತ್ತದೆ. ನೀನು ನನ್ನ ಜೊತೆ ಕಾಡಿಗೆ ಏಕೆ ಬರಬಾರದು? ನಮ್ಮ ರಾಜ ಅತ್ಯಂತ ದಯಮಾಯಿಯಾಗಿದ್ದಾನೆ. ನಮ್ಮ ರಾಜನ ಆಸ್ಥಾನದಲ್ಲಿ ಒಬ್ಬ ಮಂತ್ರಿಯ ಸ್ಥಾನ ಖಾಲಿ ಇದೆ. ನೀನು ಅದಕ್ಕೆ ಯೋಗ್ಯನೆಂದು ನನಗೆ ಅನಿಸುತ್ತದೆ. ನಿಜವಾಗಿ? ಆದರೆ ನಾನು ಹಳ್ಳಿಯ ಸಾಕು ಪ್ರಾಣಿ. ಕ್ರೂರ ಮೃಗಗಳ ಮಧ್ಯೆ ನಾನು ಹೇಗೆ ಬದುಕಬಲ್ಲೆ? ನೀನು ಅದರ ಬಗ್ಗೆ ಸ್ವಲ್ಪವೂ ಚಿಂತೆ ಮಾಡಬೇಡ, ನಾನು ಅದನ್ನೆಲ್ಲ ಸರಿ ಮಾಡುತ್ತೇನೆ. ಹೀಗೆ ಕತ್ತೆ ನರಿಯಿಂದ ವಂಚಿಸಲ್ಪಟ್ಟು ನರಿಯೊಂದಿಗೆ ಹೋಗಲು ಒಪ್ಪಿಕೊಂಡಿತು. ಹಸಿದ ಸಿಂಹ ಕೊಬ್ಬಿದ ಕತ್ತೆ ಬರುತ್ತಿರುವುದನ್ನು ನೋಡಿದ ಒಡನೆಯೇ ಅದಕ್ಕೆ ತಡೆಯಲಾಗಲಿಲ್ಲ. ಅದು ಕತ್ತೆಯ ಮೇಲೆ ಹಾರಿಬಿತ್ತು. ಹಾಗಿದ್ದರೂ ಸಿಂಹ ಗುರಿ ತಪ್ಪಿತು ಮತ್ತು ಹೆದರಿದ ಕತ್ತೆ ಅಲ್ಲಿಂದ ಓಡಿ ಹೋಯಿತು.
ಸಿಂಹದ ಆತುರದಿಂದ ಅವರಿಗೆ ಊಟ ಇಲ್ಲದಂತಾಯಿತು. ಇದರಿಂದ ನರಿಗೂ ಬೇಸರವಾಯಿತು. ಭರ್ಜರಿ ಊಟ ತಪ್ಪಿ ಹೋದುದರಿಂದ ಸಿಂಹಕ್ಕೂ ದುಃಖವಾಯಿತು. ಸಿಂಹ ಮತ್ತೆ ಕತ್ತೆಯನ್ನು ಕರೆತರಬೇಕೆಂದು ನರಿಯನ್ನು ಯಾಚಿಸಿತು. ನರಿ ಕತ್ತೆಯನ್ನು ಹುಡುಕಿಕೊಂಡು ಹೋಯಿತು. ನರಿ ಕತ್ತೆಯನ್ನು ಭೇಟಿಯಾಯಿತು ಮತ್ತು ಆಶ್ಚರ್ಯ ವ್ಯಕ್ತಪಡಿಸುತ್ತಾ ಹೇಳಿತು, ಓ ಪ್ರಿಯ ಸ್ನೇಹಿತ, ನೀನು ಹೀಗೆ ಏಕೆ ಓಡಿ ಹೋದೆ? ರಾಜಸಿಂಹನು ನಿನ್ನನ್ನು ನೋಡಿ ಸಂತೋಷದಿಂದ ಸ್ವಾಗತಿಸಲು ಜಿಗಿದಿರುತ್ತಾನೆ. ಕತ್ತೆ ಮತ್ತೊಮ್ಮೆ ಮೋಸ ಹೋಯಿತು. ಅದು ನರಿಯೊಂದಿಗೆ ಸಿಂಹದ ಕಡೆಗೆ ಮತ್ತೆ ಹಿಂಬಾಲಿಸಿತು. ಈ ಬಾರಿ ಸಿಂಹ ಬಹಳ ಜಾಗರೂಕವಾಯಿತು. ಕತ್ತೆ ಅದಕ್ಕೆ ಅತ್ಯಂತ ಸಮೀಪ ಬಂದ ನಂತರ ಅದನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡು ಅದನ್ನು ಸುಲಭವಾಗಿ ಕೊಂದಿತು. ನರಿ ಮತ್ತು ಸಿಂಹಗಳೆರಡೂ ಸಂತೋಷಪಟ್ಟವು. ಸಿಂಹವು ಮಾಂಸ ತಿನ್ನಲು ಶುರು ಮಾಡುವ ಮುನ್ನ ನರಿ ಕೇಳಿತು, ಮಹಾಪ್ರಭು, ನೀವು ಹಸಿದಿರುವಿರಿ ಎಂದು ನನಗೆ ತಿಳಿದಿದೆ. ಆದರೆ ನೀವು ಊಟಕ್ಕೆ ಮುಂಚೆ ಸ್ನಾನ ಮಾಡಬೇಕು. ಅನೇಕ ದಿನಗಳಿಂದ ಸ್ನಾನ ಮಾಡದೆ ಇದ್ದುದರಿಂದ ಸಿಂಹಕ್ಕೆ ನರಿಯ ಸಲಹೆ ಸರಿ ಎನಿಸಿತು. ಸಿಂಹ ನದಿಯ ಕಡೆ ಹೋಯಿತು. ಚುರುಕು ನರಿ ಕತ್ತೆಯ ಮೆದುಳನ್ನು ಗಬಗಬನೆ ತಿಂದಿತು. ಸಿಂಹ ಹಿಂತಿರುಗಿ ಬಂದು ತಿನ್ನಲು ಆರಂಭಿಸಿದಾಗ ಕತ್ತೆಯ ಮೆದುಳಿಗಾಗಿ ನೋಡಿತು. ಏಕೆಂದರೆ ಅದಕ್ಕೆ ಮೆದುಳು ತಿನ್ನಲು ಬಹಳ ಇಷ್ಟ. ಮೆದುಳು ಕಾಣದಿದ್ದಾಗ ಅದು ಕೋಪದಿಂದ ಗರ್ಜಿಸಿತು. ಮೆದುಳು ಎಲ್ಲಿ? ನೀನು ತಿಂದು ಬಿಟ್ಟಿಯಾ? ಇಲ್ಲ ಮಹಾಪ್ರಭು, ನಾನು ಯಾವ ಧೈರ್ಯದಿಂದ ಹಾಗೆ ಮಾಡಬಲ್ಲೆ? ವಾಸ್ತವವಾಗಿ ಕತ್ತೆಗಳಿಗೆ ಮೆದುಳು ಇರುವುದೇ ಇಲ್ಲ. ಅದಕ್ಕೆ ಮೆದುಳು ಇರುತ್ತಿದ್ದರೆ ಖಂಡಿತವಾಗಿ ಅದು 2ನೇ ಬಾರಿ ಇಲ್ಲಿಗೆ ಬರುತ್ತಿರಲಿಲ್ಲ. ಸಿಂಹಕ್ಕೆ ಈ ಉತ್ತರ ಸಮಂಜಸವೆನಿಸಿತು ಮತ್ತು ಸಂತೋಷದಿಂದ ಆಹಾರ ತಿಂದಿತು. ಪೆಬಲ್ಸ್ ಕನ್ನಡ